ಎಲ್ರಿಗೂ ನಮಸ್ಕಾರ. ಸೊ ನಾನು ನಾಗರಾಜ್ ಕಲ್ಕುಟ್ಕರ್, ಬಾಗಲಕೋಟೆ. ಈಗ ಸ್ವಚ್ಛ ವಿಧಾನಸಭೆ ಅಭಿಯಾನ ಮಾಡ್ತಾ ನಾನು ಬಿಜಾಪುರ ಜಿಲ್ಲೆಯ ಸಿಂದಗಿಗೆ ಬಂದಿದ್ದೇನೆ. ಈಗ ಸಿಂದಗಿ ನಿನ್ನೆ ಸಾಯಂಕಾಲ ಬಂದು ನಮಸ್ಕಾರ. ಇದು ಇಲ್ಲಿ ಅಭಿಯಾನ ಕೈಗೊಳ್ಳಬೇಕಾಗಿತ್ತು. ಬಟ್ ಈಗ ಎಲ್ಲ ಜನ ದೀಪಾವಳಿ ಹಬ್ಬದ ಏನು ಸಂಭ್ರಮಾಚರಣೆ ಮತ್ತು ತಯಾರಿಯಲ್ಲಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಒಂದು ಅಭಿಯಾನನ ಕೈಗೊಳ್ಳದೆ ಮುಂದೆ ಗುಲ್ಬರ್ಗ ಜಿಲ್ಲೆಗೆ ಸಾಗ್ತಾ ಇದ್ದೇನೆ. ಸೊ ಈಗ ನಿನ್ನೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಲಜೀಜ್ ಚೈನೀಸ್ ಫಾಸ್ಟ್ ಫುಡ್ ಅಂಥೇಳಿ ಇವರು ಸಿಂದಗಿ ಬಂದಾಗಿನಿಂದ ಊಟ ಮತ್ತು ತಿಂಡಿಯ ಆತಿಥ್ಯವನ್ನು ಇವರೇ ವಹಿಸ್ಕೊಂಡ್ರು. ನಿನ್ನೆ ರಾತ್ರಿ ಇವ್ರ ಹತ್ರ ಏನು ಎಗ್ ರೈಸ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ನಾನು ಸುಮಾರು ಕಡೆ ಎಗ್ ರೈಸ್ನ ತಿಂದೇನೆ. ಬಟ್ ಇವರು ಮಾಡ್ತಕ್ಕಂಥ ರುಚಿ ತುಂಬ ವಿಶೇಷ ಆಗಿತ್ತು. ಮತ್ತು ಅವ್ರಿಗೆ ನಾನು ಕೂಡ ಅಭಿನಂದನೆ ಸಲ್ಲಿಸಿದೆ. ಇದೇ ರುಚಿಯನ್ನು ಮೇಂಟೈನ್ ಮಾಡಿರಿ, ಹೆಚ್ಚು ಜನರನ್ನು ಹಚ್ಕೊಂಡು ತಾವು ತಮ್ಮ ಬಿಸ್ನೆಸ್ ಮುಂದುವರಿಸಬೇಕಂತ ನಾನು ಕೇಳ್ಕೊಂಡೆ. ಅಜೀಜ್ ಇವರಿಗೆ ಒಂದು ಮಾತಾಡ್ಸೋಣ. ಇವರು ಅಜೀಜ್ ಅಂತೇಳಿ ನಿನ್ನೆ ನಾನು ಸ್ವಚ್ಛ ವಿಧಾನಸಭೆ ಅಭಿಯಾನ ಮಾಡ್ತಾ ಸಿಂದಗಿ ಬಂದಾಗಿನಿಂದ ನನ್ನ ತಿಂಡಿ ಮತ್ತು ಊಟದ ಎಲ್ಲ ಒಂದು ಆತಿಥ್ಯವನ್ನು ಇವರು ವಹಿಸ್ಕೊಂಡಿದ್ದಾರೆ ನಮ್ಮ ಕಡೆಯಿಂದ. ಮತ್ತು ಇವರ ಅಮ್ಮರು ಇವತ್ತು ಬೆಳಿಗ್ಗೆ ತಿಂಡಿ ದೋಸೆ ಮಾಡಿಕೊಟ್ರು, ಇವರು ನಿನ್ನೆ ರಾತ್ರಿ ಎಗ್ ರೈಸ್ ಮಾಡಿಕೊಟ್ರು. ಭಾಳ ಜನ ನನ್ನ ಅಭಿಯಾನದಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ, ನಾಗರಾಜ್ ತಿಂಗಳಿಂದ ನೀವು ಪಾದಯಾತ್ರೆ ಮಾಡ್ತಾಯಿದ್ದೀರಿ, ನಿಮ್ಮ ಊಟ ಹೇಗೆ, ವಸತಿ ಹೇಗೆ ಅಂತ ಪ್ರಶ್ನೆ ಮಾಡ್ತೀರಿ. ಇದು ಇಡೀ 5 ತಿಂಗಳು ಇಡೀ ಕರ್ನಾಟಕದಲ್ಲಿ ಪಾದಯಾತ್ರೆ ಒಂದು ಯಶಸ್ವಿ ಆಗಿದೆ. ಕಾರಣ ಅಂದರೆ ಬರೀ ನಾನು ನಡೆದಿರೋದಕ್ಕಲ್ಲ, ಈ ರೀತಿ ಜನಸಾಮಾನ್ಯರು ನನ್ನ ಅಭಿಯಾನಕ್ಕೆ ಬಂದಾಗ ತಮ್ಮ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾರಲ್ಲ, ಇವರಿಂದಾಗಿ ಈ ಅಭಿಯಾನ ಯಶಸ್ಸಾಗಿದೆ ಅಂತ ನಾನು ಹೇಳ್ಕೊಳ್ತೇನೆ. ಮತ್ತು ಇವರು ಕೂಡ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಓಟ್ ಹಾಕಿ ಒಂದು ಈ ಭ್ರಷ್ಟರನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಜನರಲ್ಲಿ ಹೇಳ್ತಾ ಇದ್ದೇನೆ, ಇವರಲ್ಲೂ ಕೇಳ್ತೇನೆ. ಬದಲಾವಣೆ ಅನ್ನೋದು ನಾಗರಾಜ್ ಒಬ್ಬನಿಂದ ಆಗಲ್ಲ. ನಂತರ ಇಷ್ಟು ಜನ ಒಳ್ಳೆಯ ಮನಸ್ಸುಗಳು ಸೇರಿ ಇಂದಿನ ಈ ದುಷ್ಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಮತ್ತು ಇದರ ಮೂಲಕ ನಾನು ಇನ್ನೂ ಒಂದು ವಿಶೇಷವಾದ ವಿಚಾರ ಹೇಳ್ತೇನೆ. ಬೆಂಗಳೂರು ಇರ್ಬೋದು, ರಾಜ್ಯದ ಯಾವುದೇ ಜಿಲ್ಲಾ ಕೇಂದ್ರ ತಾಲೂಕು ಇರ್ಬೋದು, ಒಂದು ಕೆಲಸ ಪೊಲೀಸರು ಮತ್ತು ಮುನ್ಸಿಪಾಲ್ಟಿ ಅಧಿಕಾರಿಗಳಿಂದ ನಡೆಯುತ್ತೆ. 10-20 ಅಂತ ಹೇಳ್ಬಿಟ್ಟು ಅದು 10 ರೀತಿ ಒಂದು ಲಂಚವನ್ನು ಈ ಬೀದಿ ಬದಿ ವ್ಯಾಪಾರಿಯಕ್ಕೆ ನೀವು ವಸೂಲಿ ಮಾಡ್ತೀರಿ. ಇದರ ವಿರುದ್ಧ ಕೂಡ ಭಾಳ ಹೋರಾಟಗಳು ಆಗ್ಯದವ. ಅದಕ್ಕೆ ನಾನು ಮನವಿ ಮಾಡ್ತೇನೆ, ನೀವು ಪೊಲೀಸರು ಇರ್ಬೋದು, ಮುನ್ಸಿಪಾಲ್ಟಿ ಅಧಿಕಾರಿಗಳಿರ್ಬೋದು, ಇನ್ಯಾರೋ ಗೂಂಡಾ ರೌಡಿಗಳಿರ್ಬೋದು, ಈ ಬೀದಿ ಬದಿ ವ್ಯಾಪಾರ ಹತ್ರ 10-20 ರೂಪಾಯಿ ಭಿಕ್ಷೆ ಎತ್ತೋದನ್ನು ಬಿಟ್ಟು, ಈ ಹಪ್ತಾ ವಸೂಲಿ ಎತ್ತೋದನ್ನು ಬಿಟ್ಟು ಅವರಿಗೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿದು ಅವರು ಬದುಕು ಕಟ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನು ಕೆಲಸ ಮಾಡಲಿಕ್ಕೆ ಬಿಡ್ರಿ, ಅವ್ರ ಹತ್ರ ಲೂಟಿ ಮಾಡೋದನ್ನು ಬಿಡಬೇಕು ಅಂತೇಳಿ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ನಮ್ಮಲ್ಲಿ ಸರ್ ಏನು ಮುನ್ಸಿಪಾಲ್ಟಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮಲ್ಲಿ ಇಲ್ಲ ಅಂತಂದರೆ ನಿಮ್ಮಲ್ಲಿ ಒಳ್ಳೆಯವರು ಇದ್ದಾರೆ ಅಂದರೆ ಇಲ್ಲಿ ಯಾರೂ ಆ ಥರ ಮಾಡ್ತಾ ಇಲ್ಲ ಅಂತ. ಇದೇ ರೀತಿಯಾಗಿ ಬೇರೆ ಎಲ್ಲಾದರೂ ಮಾಡ್ತಿದ್ರೆ ಸಿಂದಗಿಯವರು ಹೆಂಗಿದ್ದಾರೆ ಹಾಗೆ ನೀವು ಕೂಡ ಇರಿ ಅಂತ ನಾನು ಜನರಲ್ ಆಗಿ ನಡೀತದೆ. ಸೊ ನೀವು ಕೂಡ ಒಳ್ಳೆಯ ಒಂದು ಊಟ ಏನು ಮಾಡ್ತೀರಿ ಅದನ್ನು ಕ್ಲೀನಾಗಿ ಹೈಜೀನ್ ಆಗಿ ಚೆನ್ನಾಗಿತ್ತು. ಎಗ್ ರೈಸು ಸ್ವಲ್ಪ ಸ್ಪೈಸಿ ಇತ್ತು, ಭಾಳ ದಿನ ಆಯಿತು ಸ್ಪೈಸಿ ತಿಂದಿರಲಿಲ್ಲ. ತುಂಬ ಖುಷಿ ಆಯಿತು. ನಿಮ್ಮ ಆತಿಥ್ಯ ಅಕ್ಕವರು ಬೆಳಿಗ್ಗೆ ಇಡ್ಲಿ ಏನು ದೋಸೆ ಮಾಡಿಕೊಟ್ರು. ನಿಮ್ಮ ಈ ಆತಿಥ್ಯಕ್ಕೆ ನಾನು ತುಂಬ ಚಿರೋಣಿ. ಮತ್ತೆ ಸಿಂದಗಿಗೆ ಬರ್ತೇನೆ, ಬಂದಾಗ ಮತ್ತೆ ಭೇಟಿ ಮಾಡೋದು. ಓಕೆ, ಥ್ಯಾಂಕ್ ಯು. ಬರೋಣ ಮತ್ತೆ.